ನೀವು ನಿಮ್ಮ ಏನು ಹೇಳ್ತಾರೆ ಅವರಿಗೆ ನಿಮ್ಮ ಬಾಸ್ ಅಂತ ಹೇಳಬೇಕು, ಯಾಕೆಂದರೆ ಇವರು ಅಭಿಮಾನಿ ಅಂತ ಹೇಳ್ಕೊಂಡಿದ್ದಾರಲ್ಲ, ನಿಮ್ಮ ಬಾಸ್ ಅಂತಲೇ ಹೇಳಬೇಕಾಗತ್ತೆ. ಏನು ಕಮಲ್ ಹಾಸನ್ ಅವರಿಗೆ ನಾನು ಅಭಿಮಾನಿ, ಒಂದು ಸಲ ಹಗ್ಗು ಮಾಡಿದ್ದಕ್ಕೆ 3 ದಿನ ಸ್ನಾನ ಮಾಡಿರಲಿಲ್ಲ, ಅದಕ್ಕೆ ಅನ್ಸುತ್ತೆ ಮೋಸ್ಟ್ಲಿ ಸ್ಮೆಲ್ ಬರ್ತಾ ಇದ್ದಿದ್ದು, ಅದಿರಲಿ. ಆದರೆ ಆ ರೀತಿಯಾಗಿ ನೀವು ಹೇಳಿಕೆಯನ್ನು ಕೊಡ್ತೀರಿ. ನಿಮಗೆ ನಿಮ್ಮ ಕನ್ನಡದ ಬಗ್ಗೆ ನಿಮ್ಮ ಗುರು, ನಿಮ್ಮ ಬಾಸ್, ನಾವೆಲ್ಲ ಈಗ ಬಾಸ್ ಅಂತಲೇ ಕರೆಯೋದು. ಈಗ ನಮ್ಮ ನಟರು ಯಾರಾದರೂ ನಮಗೆ ನೆಚ್ಚಿನ ನಟರು ಇದ್ದರೆ ಬಾಸ್ ಅಂತ ಕರಿತೀವಿ. ಇವರನ್ನು ನೆಚ್ಚಿನ ನಟರು ಕಮಲ್ ಹಾಸನ್. ಹಾಗಾಗಿ ನಿಮ್ಮ ಬಾಸು ನಿಮ್ಮ ಭಾಷೆ ಬಗ್ಗೆ ನೀವು ಇಲ್ಲಿಯವರೆಗೆ ಒಂದು ಈ ಜೀವನನ ಕಂಡುಕೊಂಡಿರೋದು, ಬದುಕನ್ನು ಕಟ್ಕೊಂಡಿರೋದು ಈ ಕನ್ನಡ ನೆಲದಲ್ಲಿ. ನೀವು ತಮಿಳುನಾಡಿನಲ್ಲಿ ಕಟ್ಕೊಂಡಿದ್ದಲ್ಲ, ನೀವು ಕನ್ನಡ ನೆಲದಲ್ಲಿ ಬದುಕನ್ನು ಕಟ್ಕೊಂಡಿದ್ದೀರಿ. ಈ ನಾಡಿನ ಆಸ್ತಿ ಆಗಿದ್ದೀರಿ, ಕನ್ನಡಿಗರ ಒಂದು ಕಣ್ಮಣಿ ಆಗಿದ್ದೀರಿ, ಕನ್ನಡ ಚಕ್ರವರ್ತಿಯನ್ನು ಒಂದು ಬಿರುದನ್ನು ಪಡೆದಿದ್ದೀರಿ. ನೀವು ಬಿರುದನ್ನು ಪಡೆದಂಥವ್ರು ನೀವು ಅವರ ಅಭಿಮಾನಕ್ಕೆ ಬಿದ್ದು ನೀವು ಕನ್ನಡಿಗರಿಗೆ ಮೋಸ ಮಾಡ್ತಾ ಇದ್ದೀರಲ್ಲ ಶಿವಣ್ಣ, ಯಾವ ನ್ಯಾಯ? ಯಾವ ನ್ಯಾಯ? ಇದು ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ. ನಮಗೆ ಕಮಲ್ ಹಾಸನ್ಗಿಂತನೂ ನಿಮ್ಮ ಮೇಲೆ ಬೇಸರ ನಮಗೆ ಜಾಸ್ತಿ ಆಗಿದೆ. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಹೋದ ನಂತರ ಮುಗೀತಾ? ಹಾಗಾದರೆ ನೀವು ದೊಡ್ಡ ಮನೆಯನ್ನು ನಾವು ದೊಡ್ಡ ಮನೆ ಅಂತ ಕರೆದೇನು ಪ್ರಯೋಜನ ಇಲ್ವಾ? ಕನ್ನಡಿಗರಿಗೆ ಕನ್ನಡಕ್ಕೆ ಇಷ್ಟೊಂದು ಅವಮಾನ ಆಗ್ತಾ ಇದೆ. ಯಾರೋ ಒಬ್ಬರು ಅವಿವೇಕಿ ಅವರ ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಯಾಕ್ರಿ ಅವ್ರ ಮನೆಗೆ ಊಟಕ್ಕೆ ಹೋಗ್ಬೇಕೇನ್ರಿ ನೀವು? ಕನ್ನಡದ ಬಗ್ಗೆ ಮಾತನಾಡಿದ್ದಾರೆ, ಅವರಿಗೆ ಉಲ್ಟಾ ಸೀದಾ ನೀವು ತಕ್ಷಣವಾಗಿ ನೇರವಾಗಿ ಅವರಿಗೆ ಹೇಳಿಕೆ ಕೊಡೋಕ್ಕಾಗಿಲ್ಲ, ನೀವು ಹಾಗೆ ಅದನ್ನು ಅಡ್ಜಸ್ಟ್ಮೆಂಟಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ನಿಮಗೆ ಅವ್ರ ಮನೆಗೆ ಊಟಕ್ಕೆ ಹೋಗುವಂಥ ಅವಶ್ಯಕತೆ ಇದೆ ಅನಿಸುತ್ತೆ. ಕರ್ನಾಟಕದ ಕನ್ನಡಿಗರಿಗೆ ಅವ್ರ ಮನೆಗೆ ಹೋಗುವಂಥ ಊಟಕ್ಕೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ಅವರ ಅಂಥ ಕಮಲ್ ಹಾಸನ್ ಅಂತ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಕೂಡ ನಮಗಿಲ್ಲ. ನಮ್ಮಲ್ಲೇ ನೂರಾರು ನಟರಿದ್ದಾರೆ, ಸಾವಿರಾರು ಪ್ರತಿಭೆಗಳಿದೆ ನಮ್ಮಲ್ಲಿ, ನಾವು ಬೆಳೆಸ್ಕೊಳ್ತೀವಿ. ಆದರೆ ನಿಮ್ಮ ಬಗ್ಗೆ ಬೇಸರ ಅಂದರೆ ನಾನು ಕಮಲ್ ಹಾಸನ್ಗಿಂತ ಜಾಸ್ತಿ ನಿಮ್ಮ ಬಗ್ಗೆ ನಮಗೆ ಅಸಮಾಧಾನ ಇದೆ. ಯಾಕೆಂದರೆ ನಿಮ್ಮನ್ನು ದೇವ್ರು ಅಂದ್ಕೊಂಡ್ವಲ್ರಿ, ಈ ನಾಡಿನ ಒಂದು ಶಕ್ತಿ ಅಂದ್ಕೊಂಡ್ವಲ್ರಿ. ನೀವು ಯಾವತ್ತೂ ನಿಮ್ಮ ಅಸ್ತಿತ್ವನ ನೀವು ಕಳ್ಕೊಳಕ್ಕೆ ಹೋಗ್ತಾ ಇದ್ದೀರಲ್ರಿ ಶಿವಣ್ಣ. ನಿಮ್ಮ ಮಿಸ್ಸಸ್ಸನ್ನು ಯಾವ ಕುಟುಂಬ ಹೇಳ್ತೋ ನನಗೆ ರಾಜಕೀಯ ಬೇಡ, ರಾಜಕೀಯಕ್ಕೆ ನಮ್ಮ ಸಂಬಂಧ ಇಲ್ಲ, ನಮ್ಮ ಕುಟುಂಬ ರಾಜಕೀಯಕ್ಕೆ ಹೋಗಲ್ಲ, ನಾವು ಜನರ ಮಧ್ಯೆ ನಾವು ಬದುಕ್ತೇವೆ, ಗೋಕಾಕ್ ಚಳುವಳಿಯನ್ನು ಮಾಡಿದರು, ನಾವು ಜನರ ಮಧ್ಯೆ ಬದುಕ್ತೀವಿ ಅಂತ ಹೇಳಿರೋಂಥ ಕುಟುಂಬದವರು ರಾಜಕೀಯಕ್ಕೆ ಯಾವಾಗ ನಿಮ್ಮ ಶ್ರೀಮತಿಯನ್ನು ಕಳಿಸಿದ್ರು ಅವತ್ತೇ ಹೊರಟೋಯ್ತು. ಅದಾದ ನಂತರ ಕೂಡ ನಿಮ್ಮನ್ನು ಕ್ಷಮೆ ಕೊಟ್ಟರು ಜನ, ನಿಮ್ಮನ್ನು ಆರಾಧಿಸಿದ್ರು ಜನ. ಆದರೆ ಇವತ್ತು ಹೋಗಿ ಅವ್ರನ್ನ ಹಗ್ಗು ಮಾಡಿದ್ದೀನಿ ಅಂತೇಳ್ಬಿಟ್ಟು ಅಲ್ಲಿ ಅವರಿಗೆ ಬಕೆಟ್ ಹಿಡಿಯುವಂಥ ಕೆಲಸ ಮಾಡಿದ್ರಿ ಶಿವಣ್ಣ. ಬಹಳ ಬೇಸರ ಆಗ್ತದೆ ಶಿವಣ್ಣ, ನಿಮ್ಮ ಬಗ್ಗೆ ಈ ಥರ ಒಂದು ಮಾತಾಡೋಕ್ಕೂ ನನಗೆ ಬೇಸರ ಆಗ್ತಾಯಿದೆ. ಆದರೆ ಸತ್ಯ, ನೀವು ಅವರಿಗೆ ಬಕೆಟ್ ಹಿಡಿಯುವಂಥದ್ದು ಅವಶ್ಯಕತೆ ಇರಲಿಲ್ಲ. ನಿಮ್ಮ ಅಭಿಮಾನ ಇದ್ದರೆ ನೀವು ಅಭಿಮಾನವನ್ನು ಆರಾಧಿಸ್ಕೊಳ್ಳಿ. ಹಾಗಂತ ಕನ್ನಡಿಗರನ್ನ ಯಾಕೆ ಅವರಿಗೆ ಇದಕ್ಕೆ ಬಿಡ್ತೀರಾ ನೀವು? ಅವರ ಅಡಿಯಾಳನ್ನಾಗಿ ಮಾಡ್ತೀರಾ ನೀವು? ಇದನ್ನು ಇಲ್ಲಿಗೆ ಬಿಡಿ ಅಂತ ಆದೇಶ ಮಾಡುವಂಥ ಹಕ್ಕನ್ನು ನೀವು ಕಳ್ಕೊಂಡಿದ್ದೀರಿ ನೀವು. ಆ ಹಕ್ಕನ್ನು ಸಂಪೂರ್ಣವಾಗಿ ನೀವು ಕಳ್ಕೊಂಡಿದ್ದೀರಿ. ಇದನ್ನು ಇಲ್ಲಿಗೆ ಬಿಟ್ಬಿಡೋಣ, ಮುಗಿದು ಬಿಡಲಿ, ಹೋಗ್ಬಿಡ್ಲಿ, ಇದು ಎಲ್ಲ ಗೊತ್ತಿಲ್ಲದೆ ನೋಡ್ರಿ. ಅವರು ಅಷ್ಟು ಅವರು ಅಭಿಮಾನಿಗಾಗಿ ನೀವು ಅವರ ಬಾಸ್ ಆರಾಧಿಸೋರಾದರೆ ಅವರು ನಿಮಗಾಗಿ ಅಂದರೆ ಅಭಿಮಾನಿಗಾಗಿ ಸಾರಿ ಕೇಳಬೇಕಿತ್ತೋ, ತಪ್ಪಾಯಿತು ಅನ್ಬೇಕಿತ್ತು. ಅವರು ಶಿವಣ್ಣನಿಗಾಗಿ ಯಾವುದಾದ್ರೂ ನಾನು ತಪ್ಪಾಯಿತು ಅಂತ ಹೇಳ್ತೀನಿ ಅನ್ಬೇಕಿತ್ತು. ನಿಮ್ಮ ಮೇಲೆ ಕಿಂಚಿತ್ತು ಕೂಡ ಪ್ರೀತಿ ಇಲ್ಲ, ಕಿಂಚಿತ್ ಕೂಡ ಗೌರವ ಇಲ್ಲ ಅವ್ರನ್ನ ಯಾಕ್ರಿ ವಹಿಸ್ಕೊಂಡು ಮಾತಾಡ್ತೀರಾ? ಅವ್ರಿಗೆ ಯಾಕ್ರಿ ನೀವು ಅಭಿಮಾನಿಗಳಾಗ್ಬಿಟ್ರಿ? ಯಾಕ್ರಿ ನೀವು ಅವ್ರನ್ನ ಬಕೆಟ್ ಹಿಡಿಯೋಂಥ ಕೆಲಸ ಮಾಡ್ತೀರಿ ಶಿವಣ್ಣ? ಯಾಕೆ ಮಾಡ್ತೀರಿ? ಒಂದು ಚೂರು ಕಿಂಚಿತ್ತೇನಾದರೂ ಇದ್ದಿದ್ದೆ ಹೋದಾಗಿದ್ರೆ ತಪ್ಪಾಯಿತು, ಸಾರ್ವಜನಿಕವಾಗಿ ಇದೊಂದು ಮಾತು ಬರಬಾರ್ದಿತ್ತು, ನಾವು ಸೋದರತ್ವದಲ್ಲಿದ್ದೀವಿ ಅಂತ ಹೇಳಿ ಬರಬೇಕಿತ್ತು, ಬಾಯಿ ತಪ್ಪಿ ಬಂತು ಅಂತ ಹೇಳಬೇಕಿತ್ತು. ತಮಿಳರು ಕನ್ನಡಿಗರು ಸೋದರತ್ವದಲ್ಲಿದ್ದೀವಿ, ನಮ್ಮ ಬಾಂಧವ್ಯ ಉತ್ತಮವಾಗಿದೆ, ನಾವು ಚೆನ್ನಾಗಿದ್ದೀವಿ ಅಂತೇಳ್ಬಿಟ್ಟು ಮಾತಾಡಬೇಕಾದ ಒಬ್ಬ ನಟ, ಕಮಲ್ ಹಾಸನ್ ಎನ್ನುವ ಒಬ್ಬ ಅಯೋಗ್ಯ ನಟ ವಿರೋಧವಾಗಿ ಅದಕ್ಕೆ ಎದುರಾಗಿ ಮಾತಾಡ್ತಾರೆ ಅಂತ ಹೇಳಿದರೆ, ಕನ್ನಡವನ್ನು ಕೀಳಿರಿಮೆ ಮಾಡ್ತಾರೆ ಅಂದರೆ ಇವ್ರಿಗೆ ಕನ್ನಡದ ಬಗ್ಗೆ ಮಾತಾಡೋಕ್ಕೆ ಹಕ್ಕಿ ಏನ್ರಿ ಇದೆ ಇವರಿಗೆ? ತಮಿಳ್ ಬಗ್ಗೆ ಮಾತಾಡ್ಕೊಳ್ಳಿರಿ, ಅವರು ತಮಿಳೇ ಬೈಕೊಳ್ಳಿ, ಹೊಗಳ್ಕೊಳ್ಳಿ, ಜಗಳ ಮಾಡ್ಕೊಳ್ಳಿ, ನಮಗೇನು? ತಮಿಳು ನಟ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಕನ್ನಡದನ್ನ ಹೀಯಾಳಿಸುವಂಥದ್ದು, ಕನ್ನಡವನ್ನು ಜರಿಸುವಂಥದ್ದು, ಕನ್ನಡಕ್ಕೆ ಅವಹೇಳನ ಮಾಡುವಂಥ ಕೆಲಸನ ಕಮಲ್ ಹಾಸನ್, ಆ ಪವರನ್ನು ಕಮಲ್ ಹಾಸನ್ಗೆ ಕೊಟ್ಟಿದ್ದು ಯಾರು?
ನಾನು ಅನ್ನಿಸ್ತಾ ಇದೆ ನೀವೇ ಕೊಟ್ಟಿರ್ತೀರಿ ಶಿವಣ್ಣ, ನೀವೇ ಕೊಟ್ಟಿರ್ತೀರಿ. ನೀವೇನಾದರೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದು ಅಲ್ಲಿ ನಿಂತ್ಕೊಂಡು ಈ ರೀತಿ ಮಾತಾಡಬಾರ್ದ್ರಿ ಅಂದರೆ ನಿಮಗೆ ಸಾಮಾನ್ಯ ಜ್ಞಾನ ಇಲ್ಲೂ ಹಾಗಾದರೆ? ಕನ್ನಡ ಯಾವಾಗ ಹುಟ್ಟಿತು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಕನ್ನಡದ ಇತಿಹಾಸ ಏನು ಅಂತ ನಿಮಗೆ ಗೊತ್ತಿಲ್ವಾ? ಗೊತ್ತಿದೆ, ಗೊತ್ತಿದ್ದರೂ ನೀವು ಯಾಕೆ ಪ್ರಶ್ನೆ ಮಾಡಿಲ್ಲ? ಸರಿ ಆಯ್ತಪ್ಪ, ಅಲ್ಲೇನೋ ಗೊತ್ತಾಗಿಲ್ಲ, ಸಂಭ್ರಮದ ಬ್ಯುಸಿ ಇರ್ತದೆ, ಅಲ್ಲಿ ಗೊತ್ತಾಗಿಲ್ಲ ನಿಮಗೆ. ನೀವು ಮನೆಗೆ ಬಂದ ನಂತರ ಆದರೂ ಇದನ್ನು ವಿರೋಧ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ, ಅವಾಗಾದರೂ ನೀವು ಅದ್ರ ವಿರುದ್ಧವಾಗಿ ಮಾತಾಡಬೇಕಲ್ಲ. ಕಮಲ್ ಹಾಸನ್ ಅವರೇ, ತಪ್ಪು ಮಾಡಿದ್ದೀರಿ, ದಯವಿಟ್ಟು ಕ್ಷಮೆಯನ್ನು ಯಾಚಿಸಿ. ಆಯೋಜಕರಿಗೆ ಹೇಳಬೇಕಲ್ಲ, ನೀವು ಆಯೋಜಕರು ಇದು ತಪ್ಪು ನಡೆದಿದೆ, ತಪ್ಪಿಗೆ ಕ್ಷಮೆ ಯಾಚಿಸಿ. ಕನ್ನಡ ಹೀಗಲ್ಲ, ಕನ್ನಡ ಹುಟ್ಟಿದ್ದು ಇವಾಗ, ಇಂಥ ಸಮಯದಲ್ಲಿ ಹುಟ್ಟಿದ್ದು, ಅದಾದ ನಂತರ ತಮಿಳು ಬಂದಿರುವಂಥದ್ದು. ಬೇಡ್ರಿ, ತಮಿಳು ಸುದ್ದಿ ನೀವು ಹೋಗಬೇಡಿ. ಕನ್ನಡ ಹುಟ್ಟಿದ್ದನ್ನು ನೀವು ವಾದ ಮಾಡ್ಬೋದಿತ್ತಲ್ಲ, ಪ್ರತಿಪಾದನೆ ಮಾಡ್ಬೋದಿತ್ತಲ್ಲ. ಯಾಕೆ ಅದನ್ನು ಮುಚ್ಚಿಡುವಂಥ ಕೆಲಸ ಮಾಡಿದ್ರಿ? ನೆಂಟಸ್ತಿಕೆ ಬೆಳೆಸ್ಕೋಬೇಕಾ? ನಿಮ್ಮ ನೆಂಟಸ್ತಿಕೆಗಾಗಿ ಕನ್ನಡ ನಾಡನ್ನು, ಕನ್ನಡಿಗರನ್ನ ಹಡ ಇಡುವಂಥ ಕೆಲಸವನ್ನು ಮಾಡಬೇಡಿ ಶಿವಣ್ಣ. ನಿಮ್ಮ ಮೇಲೆ ಭಾಳ ಗೌರವ ಇದೆ ಶಿವಣ್ಣ, ಆದರೆ ಇತ್ತೀಚೆಗೆ ಕಡಿಮೆ ಮಾಡ್ಕೊಳ್ತಾ ಇದ್ದೀರಿ ನೀವು. ಹಿಂದೆ ನಟರಾದಂಥ ದರ್ಶನ್ ಅವರು ಕೆಲವೊಂದೊಂದು ಮಾತು ಹೇಳ್ತಾ ಇದ್ರು. ನಾವು ಅವಾಗ ದರ್ಶನ್ ಅವರಿಗೆ ಹೇಳ್ತಾ ಇದ್ವಿ, ಇದು ಯಾಕೋ ಸರಿ ಆಡ್ತಾ ಇಲ್ಲ ಅಂತೇಳಿ. ಈಗ ಹೇಳ್ತಾ ಇದ್ದೀವಿ, ದರ್ಶನ್ ಅವರು ಹೇಳಿದ್ದು ಒಂದೊಂದು ಮಾತುಗಳು ಕೂಡ ಸತ್ಯ ಇದೆ ಅನ್ನಿಸ್ತಾ ಇದೆ. ದರ್ಶನ್ ಅವರು ಹೇಳಿದ ಮಾತಲ್ಲಿ ಅರ್ಥ ಇದೆ. ದರ್ಶನ್ ಅವರು ಅವತ್ತೇ ಅದನ್ನು ಯೋಚನೆ ಮಾಡಿ ಮಾತನಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಾವು ಹುಚ್ಚು ಕುರುಡುತನದಲ್ಲಿದ್ವಿ. ರಾಜ್ಕುಮಾರ್ ಕುಟುಂಬದ ಮೇಲೆ ನಾವು ಕುರುಡುತನದಲ್ಲಿದ್ವಿ. ಯಾಕಂದರೆ ರಾಜ್ಕುಮಾರ್, ಪಾರ್ವತಮ್ಮ, ಇವರು ಪುನೀತ್ ರಾಜ್ಕುಮಾರ್ ಅವರಂತೆ ಶಿವರಾಜ್ ಕುಮಾರ್ ಕೂಡ ಇದ್ದಾರೆ ಅಂತ ಬಿಟ್ಟು ತಿಳಿದಿದ್ವಿ. ಆದರೆ ಶಿವರಾಜ್ ಕುಮಾರ್ ನಮ್ಮ ಪಕ್ಕದ, ಅದು ಯಾವಾಗಲೂ ನಮ್ಮ ಮೇಲೆ ಕಾಲು ಕೆದರ್ಕೊಂಡು ಬರ್ತಾ ಇರುವಂಥ ಕೆಲವು ರಾಜ್ಯಗಳಿದ್ದಾವೆ. ಆ ರಾಜ್ಯಕ್ಕೆ ಹೋಗಿ ನೀವು ಮಾತಾಡಿ, ನಮ್ಮಲ್ಲಿ ಸಂಬಂಧಗಳು ಬೆಳೆಸುವಂಥದ್ದು, ನಾಡಿನ ಮಧ್ಯೆ ಒಂದು ಶಾಂತಿ ನೆಲೆಸುವಂಥದ್ದು, ಅವರಲ್ಲಿ ಬಾಂಧವ್ಯ ಬೆಳೆಸುವಂಥ ರೀತಿಯಲ್ಲಿ ಮಾತನಾಡಿ. ಅದನ್ನು ಬಿಟ್ಟು ಬೆಂಕಿ ಇಡುವಂಥ ಒಂದು ಸಭೆಗೆ ಹೋಗಿದ್ದೀರಿ, ಭಾಷೆಗಳ ಮೇಲೆ ಬೆಂಕಿ ಇಡುವಂಥ ಇದಕ್ಕೆ ಹೋಗಿದ್ದೀರಿ, ಕನ್ನಡಿಗರಿಗೆ ಅವಮಾನ ಮಾಡುವಂಥ ಒಂದು ಸಭೆಗೆ ಹೋಗಿದ್ದೀರಿ. ನೀವು ಅದನ್ನ ಕೇಳಿಸ್ಕೊಂಬಂದರೂ ಕೂಡ ಮತ್ತೆ ಅವ್ರ ಪರವಾಗಿ ನೀವು ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ದೆ. ಹೋದರೆ ಶಿವಣ್ಣ, ನಿಮ್ಮ ಕುಟುಂಬದ ಮೇಲಿರುವಂಥ ಗೌರವ, ನಾವು ಏನೇ ತಪ್ಪುಗಳಾದರೂ ಕೂಡ ನಿಮ್ಮನ್ನು ನಾವು ಇದು ಮಾಡ್ಕೊಂಬರ್ತಾ ಇದ್ವಿ, ನಿಮ್ಮ ಪರವಾಗಿ ವಾದ ಮಾಡ್ಕೊಂಬರ್ತಾ ಇದ್ವಿ. ಇವತ್ತು ಅದು ಆಗ್ತಾಯಿಲ್ಲ. ಯಾಕಂದರೆ ನಾಡು ನುಡಿ ಜಲಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ಯಾವ ಕಾರಣಕ್ಕೂ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಕನ್ನಡಿಗರಾಗಿರ್ಬೋದು, ಯಾವುದೇ ಕಾರಣಕ್ಕೂ ನಿಂತ್ಕೊಳ್ಳಲ್ಲ. ಭಾಳಷ್ಟು ನೋಡಿ, ಕನ್ನಡಿಗರಿಗೂ ಉದ್ಯೋಗ ಬೇಕು ಅಂತ ಹೇಳ್ಬಿಟ್ಟು 118 ದಿನ ಕನ್ನಡ ಚಳವಳಿ ನಾಗೇಶ್ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಮಾಡ್ತೀವಿ, ಬಿಡದೆ ಹೋರಾಟ ಮಾಡ್ತೀವಿ. ಅವತ್ತು ನಿಮ್ಮನ್ನು ಅಂಗಲಾಚಿ ಕೇಳ್ತೀವಿ, ಬನ್ನಿ ಅಣ್ಣ, ಕನ್ನಡಿಗರ ಉದ್ಯೋಗಕ್ಕಾಗಿ ನಡೆಯುವಂಥದ್ದು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಬೇಕು, ಬನ್ನಿ ಇದರ ಒಂದು ಪರವಾಗಿ ನೀವು ನಿಲ್ಲಬೇಕು ಅಂತ ಬಹಳಷ್ಟು ನಟರು ಬರ್ತಾರೆ. ನೀವು ಬಂದಿಲ್ಲ. ಆದರೆ ಈಗ ನಮಗೆ ಗೊತ್ತಾಗ್ತಾ ಇದೆ, ನೀವು ಕನ್ನಡಿಗರ ಪರವಾಗಿದ್ದೀರಿ ಅನ್ನೋದು ಅನುಮಾನ ಮೂಡ್ತಾ ಇದೆ. ಅದಕ್ಕೆ ಕಾರಣ ನೀವೇ. ಆ ಅನುಮಾನ ಮೂಡಲಿಕ್ಕೆ ಕಾರಣ ನಾನಲ್ಲ, ಅದು ಕಾರಣ ನೀವೇ ಆಗಿರ್ತೀರಿ ಅಂತ ಬಿಟ್ಟು ಈ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.